2ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪಾಠ 3 ಕಲಿಕನ್ನಡ ಪಠ್ಯ ಪುಸ್ತಕದ ಪಾಠ 3 ನೋಡ್ತಾ ಇದ್ದೀವಿ. ಇಲ್ಲಿನ ಒಂದು ಅಕ್ಷರಗಳ ಪರಿಚಯ: ಪ, ಯ, ವ, ಟ, ಚ. ಮತ್ತೊಮ್ಮೆ ಪ, ಯ, ವ, ಟ, ಚ ಅಕ್ಷರಗಳನ್ನು ಪರಿಚಯ ಮಾಡಿಕೊಂಡಾದ್ಮೇಲೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದ್ದಾರೆ. ಚಿತ್ರವನ್ನು ನೋಡಿ ಪದ ಏನು ಬರುತ್ತೆ ನೋಡೋಣ. ಪ ಚಿತ್ರ, ಪಟ, ಯ ನಯನ, ಯ ನಯನ, ವ ವನ, ಚ ಚಮಚ. ಮತ್ತೊಮ್ಮೆ ನೋಡಿ, ಪ ಪಟ, ಯ ನಯನ, ವ ವನ, ಚ ಚಮಚ. ಮತ್ತೊಮ್ಮೆ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಿ ಅಂತ ಕೇಳಿದ್ದಾರೆ. ಪ, ಯ, ವ, ಟ, ಚ. ಪ, ಯ, ವ, ಟ, ಚ ಅಕ್ಷರಗಳ ಪರಿಚಯ ಆದ ನಂತರ ಅಕ್ಷರಗಳನ್ನ ಓದ್ತಾ ಬರೀಬೇಕು. ಪ, ಯ, ವ, ಟ, ಚ ಅಕ್ಷರಗಳನ್ನು ಬರೆಯೋದಿಲ್ಲಿ ತೋರಿಸಿದ್ದಾರೆ. ಆರೋ ಮಾರ್ಕ್ ಮುಖಾಂತರ ಈ ರೀತಿ ಬರುತ್ತೆ. ಇದು ಆರೋ ಮಾರ್ಕ್ ನಮಗೆ ಇಲ್ಲಿ ಬರುತ್ತೆ. ಯಾವ ರೀತಿಯಾಗಿ ಅಕ್ಷರವನ್ನು ನೀವು ಟ್ರೇಸ್ ಮಾಡಿ ಬರೀಬೇಕು. ಡಾಟೆಡ್ ಏನಿದೆ ಅದನ್ನು ನೆಕ್ಸ್ಟು ಅಕ್ಷರವನ್ನು ಹೇಳ್ತಾ ಬರೀಬೇಕು. ಪ ಏನಿದು ಪ. ಮತ್ತೊಮ್ಮೆ ಪ. ನೆಕ್ಸ್ಟು ಅಕ್ಷರ ಯಾವುದು? ಯ. ಯಾನ ಯಾವ ಥರ ಬರೆಯೋದು ಇಲ್ಲಿ ಆರೋ ಮಾರ್ಕನ್ನು ತೋರಿಸಿದ್ದಾರೆ. ಯ ಅಕ್ಷರ ಈಗ ಬರೆಯೋದು ಹೇಗೆ ಅಂತ ನೋಡೋಣ. ಯ ಯ. ನೆಕ್ಸ್ಟು ವ. ಆರೋ ಮಾರ್ಕ್ ತೋರಿಸಿದೆ ಅಲ್ವಾ, ಆ ಥರನೇ ವ ವ. ನೆಕ್ಸ್ಟು ಟ ಟ. ನೋಡಿ ಟ. ನೆಕ್ಸ್ಟು ಚ. ಏನಿದು? ಚ. ಮತ್ತೊಮ್ಮೆ ಚ. ಅದಾದ ನಂತರ ಇದೇ ಥರ ನಾವು ಇಲ್ಲಿ ಅಕ್ಷರಗಳನ್ನು ಮತ್ತೊಮ್ಮೆ ಅಭ್ಯಾಸ ಮಾಡಬೇಕು. ಇಲ್ಲಿ ಸ್ಮಾಲ್ ಲೈನಲ್ಲೇ ಮಾಡಬೇಕು, ದೊಡ್ಡ ಲೈನಲ್ಲಿ ಮಾಡಬಾರ್ದು. ಓಕೆ. ಪ ಪ. ಯ. ವ. ಟ. ನೋಡಿ ಟ. ನೆಕ್ಸ್ಟು ಚ. ಮತ್ತೆ ಈ ಲೈನಲ್ಲಿ ಬರೀಬೇಕು. ಪ. ಯ. ವ. ಟ. ಚ. ಬರೆದಿದ್ದಾದ್ಮೇಲೆ ನೋಡಿ, ಪ, ಯ, ವ, ಟ, ಚ ಬರೆದಿದ್ದಾದ್ಮೇಲೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತ್ವಿ ಆ ಅಕ್ಷರಗಳಿಂದ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಜ, ಯ, ಜಯ, ಪದ, ಪದ, ಉದಯ, ಉದಯ, ಚಟ, ಚಟ, ಜಪ, ನಯ, ನಯನ, ವಟ, ವಟ,
ನಟ, ಗಯ, ವಚನ, ಘಟ ಘಟ, ಉಮ, ಪಟ, ಚಮಚ, ಮಟ ಮಟ, ಮಯ, ಪಚನ, ಟಪ ಟಪ, ಪಟ ಪಟ. ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಆ ಅಕ್ಷರಗಳು ರಾಗ ಸಾದ ಮತ್ತು ಜಾವಮಾನ ಅಕ್ಷರಗಳನ್ನು ಕಲ್ತೀವಲ್ಲ, ಅದಾದ ನಂತರ ನಾವು ಈ ಒಂದು ಕ್ಲಾಸಲ್ಲಿ ಏನು ಅಕ್ಷರಗಳನ್ನು ಕಲ್ತಿದ್ವಿ ಈ ಅಕ್ಷರಗಳಿಂದ ಮಾಡಿರುವಂತಹ ಪದಗಳೇ ಇವು. ನೆಕ್ಸ್ಟ್ ನಾವು ಪೇಜನ್ನು ಟರ್ನ್ ಮಾಡಿದ್ರೆ ಚುಕ್ಕಿ ಸೇರಿಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಚುಕ್ಕಿಯನ್ನು ಸೇರಿಸ್ತಾ ಪದವನ್ನು ರಚನೆ ಮಾಡಬೇಕು. ಹಾಗೆ ಯಾವ ಪದ ಅಂತ ಓದಬೇಕು. ಮೊದಲನೇ ನೋಡಿ, ವ ವ ಚ ಚ ನ, ವಚನ. ಓಕೆ, ನೆಕ್ಸ್ಟು ಪ, ಚುಕ್ಕಿಯನ್ನು ಸೇರಿಸ್ತಾ ಬರೀತಾ ಇದ್ದೀವಿ. ಪ ವ ನ, ಪವನ ಪವನ. ನೆಕ್ಸ್ಟ್ ಚುಕ್ಕಿ ಸೇರಿಸ್ತಾ ಅಕ್ಷರವನ್ನು ಹೇಳ್ಬೇಕು. ಜ ಪ, ಜಪ. ನೆಕ್ಸ್ಟು ನ ಯ ನ, ನಯನ ನಯನ. ಈಗ ನೆಕ್ಸ್ಟ್ ಸೇಮ್ ಪದಗಳನ್ನ ಇಲ್ಲಿ ಬರೀಬೇಕು. ಮೊದಲನೇದೇನಿದೆ ವ ಚ ನ, ವಚನ. ನೆಕ್ಸ್ಟ್ ಏನಿದೆ ಪ ವ ನ, ಪವನ. ನೆಕ್ಸ್ಟ್ ಏನಿದೆ ಜ ಪ, ಜಪ. ನೆಕ್ಸ್ಟ್ ನ ಯ ನ, ನಯನ. ಸೇಮ್ ಪದಗಳನ್ನ ಮತ್ತೆ ಬರೀಬೇಕು. ವ ಚ ನ, ವಚನ. ನೆಕ್ಸ್ಟ್ ಪ ವ ನ, ಪವನ. ನೆಕ್ಸ್ಟ್ ಏನಿದೆ ಜ ಪ, ಜಪ. ನೆಕ್ಸ್ಟ್ ಏನಿದೆ ನ ಯ ನ, ನಯನ. ಅದೇ ರೀತಿಯಾಗಿ ಈ ಲೈನಲ್ಲೂ ಕೂಡ ಬರೀಬೇಕು. ಅದಾದ ನಂತರ ಏನಿದೆ ಚಿತ್ರ ತೋರಿಸಿ ಪದ ಬರೀರಿ ಅಂತ ಕೇಳಿದ್ದಾರೆ. ಚಿತ್ರ ನೋಡ್ತಾ ಪದವನ್ನ ಬರೀಬೇಕು. ಮೊದಲನೇ ಚಿತ್ರ ಏನಿದೆ ಪಟ, ಇದನ್ನ ಬರೆಯಲಿ. ಪ ಟ, ಪಟ. ನೆಕ್ಸ್ಟ್ ಏನಿದೆ ಬನ, ಬ ನ, ಬನ. ನೆಕ್ಸ್ಟ್ ಏನಿದೆ ಚಮಚ ಇದೆ. ಚ ಮ ಚ, ಚಮಚ. ನೆಕ್ಸ್ಟ್ ಏನಿದೆ ನಯನ, ನ ಯ ನ, ನಯನ. ನೆಕ್ಸ್ಟ್ ಮೇನ್ ಏನಿದೆ ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದೇನಿದೆ ವ ಡ್ಯಾಶ್ ನ ಇದೆ. ನಾವಿಲ್ಲಿ ಚ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ವಚನ, ವಚನ. ನೆಕ್ಸ್ಟು ಎರಡನೇದು ನ ಡ್ಯಾಶ್ ನ ಇದೆ. ಯ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ನಯನ. ನೆಕ್ಸ್ಟ್ ಏನಿದೆ ಇಲ್ಲಿ ಡ್ಯಾಶ್ ದಯ ಅಂತ, ದ ಯ ಇದೆ. ನಾವಿಲ್ಲಿ ಉ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಉದಯ. ನೆಕ್ಸ್ಟು ನಾಲ್ಕನೇದು ಪ ಡ್ಯಾಶ್ ನ ಇದೆ. ನಾವಿಲ್ಲಿ ಯ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಪಯಣ. ನೆಕ್ಸ್ಟು ಐದನೇದು ಪ ಡ್ಯಾಶ್ ನ ಇದೆ. ನಾವಿಲ್ಲಿ ಚ ನ ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಪಚನ ಅನ್ನೋ ಪದ ಆಗುತ್ತೆ. ನೋಡಿ, ಮೊದಲನೇದು ವಚನ, ನಯನ, ಉದಯ, ಪಯಣ, ಪಚನ. ನೆಕ್ಸ್ಟ್ ಮೇನಲ್ಲಿ ಪದಗಳಲ್ಲಿ 2 ಬಾರಿ ಬಂದಿರುವ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ 2 ಟೈಮ್ಸ್ ರಿಪೀಟ್ ಆಗಿರೋ ಲೆಟರನ್ನು ಚೂಸ್ ಮಾಡಿ ಇಲ್ಲಿ ಬರೀಬೇಕು. ಇಲ್ಲಿ ಮಾದರಿ ಏನಿದೆ, ಮಾದರಿಯನ್ನು ಕೊಟ್ಟಿದ್ದಾರಲ್ವ, ಇಲ್ಲಿ ನ ಅಕ್ಷರ 2 ಟೈಮ್ಸ್ ರಿಪೀಟ್ ಆಗಿದೆ. ನ ನ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ ಮತ್ತು ಗ ರಿಪೀಟ್ ಆಗಿದೆ. ಆ ಗ ಮತ್ತು ಗ ಅಕ್ಷರವನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟು ನಯನ, ಇಲ್ಲಿ ಕೂಡ ನ ಅಕ್ಷರ ರಿಪೀಟ್ ಆಗಿದೆ. ನ ನಾನ ಬರೀಬೇಕು. ನೆಕ್ಸ್ಟು ಸರಸ, ಸ ಅಕ್ಷರ 2 ಟೈಮ್ಸ್ ರಿಪೀಟ್ ಆಗಿದೆ. ಸ
ಇಲ್ಲಿ ಕೂಡ ಸ. ನೆಕ್ಸ್ಟು ಚಮಚ, ಚ ಅಕ್ಷರ ರಿಪೀಟ್ ಆಗಿದೆ, ಇದನ್ನು 2 ಟೈಮ್ಸ್ ಚ ಅಂತ ಬರೀರಿ. ನೆಕ್ಸ್ಟು ಸರ ಸರ, ಇಲ್ಲಿ 2 ಅಕ್ಷರ ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ, ಯಾವುದು ಬೇಕಾದರೂ ಬರೀಬೋದು. ರಾನ ಚೂಸ್ ಮಾಡಿ ಇಲ್ಲಿ ರಾ 2 ಟೈಮ್ಸ್ ರಿಪೀಟ್ ಆಗಿದೆ, ಬರೆದಾಯಿತು. ನೆಕ್ಸ್ಟು ಅಕ್ಷರಗಳನ್ನು ಬಳಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಖಾಲಿ ಜಾಗನ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಉಪಯೋಗಿಸ್ಕೊಳ್ತಾ ನೀವು ಪದಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಮೊದಲನೇದು ನೋಡಿ, ಗ ಜ ಗಜ, ನೀವು ಯಾವ ಅಕ್ಷರ ಬೇಕಾದರೂ ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಜ ನ ಜನ ಜನ. ನೆಕ್ಸ್ಟು ಪ ಟ ಪಟ ಪಟ. ನೆಕ್ಸ್ಟು ಮ ನ ಮನ ಮನ. ನೆಕ್ಸ್ಟು ಗ ಗ ಗಮನ ಗಮನ ಗಮನ. ನೆಕ್ಸ್ಟು ಸದನ ಸದನ ಸದನ. ನೆಕ್ಸ್ಟು ಪ ಪ ಚ ನ ಪಚನ. ನೆಕ್ಸ್ಟು ಅ ಅ ರ ಅರ. ನೆಕ್ಸ್ಟು ಮ ಗ ಮಗ. ಸ ರ ಸರ. ನೆಕ್ಸ್ಟು ಮ ರ ಮರ. ನೆಕ್ಸ್ಟು ಉ ದ ಯ ಉದಯ. ಉದಯ. ಉ ರ ಗ ಉರಗ. ಚ ಮ ಚ ಚಮಚ. ಚ ಮ ಚ ಚಮಚ. ಅ ಮ ರ ಅಮರ. ನೆಕ್ಸ್ಟು ಪ ರ ಪರ. ನೋಡಿ, ಈ ಅಕ್ಷರಗಳನ್ನು ಬಳಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಪದಗಳನ್ನು ಈ ರೀತಿಯಾಗಿ ರಚನೆ ಮಾಡಿದೆ. ಗಜ ಜನ ಪಟ ಮನ ಗಮನ ಸದನ ಪಚನ ಹರ ಮಗ ಸರ ಮರ ಉದಯ ಉರಗ ಚಮಚ ಅಮರ ಪರ ಎನ್ನುವಂತಹ ಪದಗಳನ್ನು ರಚನೆ ಮಾಡಿದ್ದಾಯಿತು. ನೆಕ್ಸ್ಟ್ ಪೇಜ್ ಹೋಗೋಣ. ಇಲ್ಲಿ ಕಲಿತಂತಹ ಅಕ್ಷರಗಳನ್ನು ಪದಗಳನ್ನು ಓದಿ ಬರೆಯಿರಿ ಅಂತ ಕೇಳಿದ್ದಾರೆ. ನೀವೇನು ಅಕ್ಷರಗಳನ್ನು ಕಲ್ತಿದ್ವಿ, ರ ಗ ಸ ದ ಅ. ಅದಾದ ನಂತರ ಪಾಠ 2ರಲ್ಲಿ, ಪಾಠ 1ರಲ್ಲಿ ರ ಗ ಸ ದ, ಪಾಠ 2ರಲ್ಲಿ ಜ ಉ ಮ ಬ ನ, ಪಾಠ 2ರಲ್ಲಿ ಪ ಯ ವ ಟ ಚ, ಪಾಠ 3ರಲ್ಲಿ ಕಲ್ತಿದ್ದೀವಿ. ಈಗ ಕಲಿತಂತಹ ಈ ಅಕ್ಷರಗಳಿಂದ ಪದಗಳನ್ನು ಮಾಡಿದರೆ ಆ ಪದಗಳನ್ನು ನಾವೀಗ ಓದಬೇಕು. ಜಯ ಪಟ ಪದ ಮರ ನಯ ನಟ ಜನ ಅರ ವಚನ ಚಮಚ ನಯನ ಉದಯ ಉರಗ ಸಮಯ ಪಟಪಟ ಚಟ ಚಟ ಸರಸರ ಗರಗಸ ಮದಗಜ ಜನಮನ ಅರಸ. ಈಗ ಏನು ಪದಗಳನ್ನು ಓದಿದ್ದೀವಿ ಅವುಗಳನ್ನೇ ನಾವಿಲ್ಲಿ ಬರೀಬೇಕು. ಮೊದಲನೇದೇನಿದೆ ಜಯ, ಎರಡನೇದೇನಿದೆ ಪಟ ಪಟ, ನೆಕ್ಸ್ಟು ಪದ ಮರ, ನೆಕ್ಸ್ಟ್ ಲೈನಲ್ಲಿ ನಯ
ನೆಕ್ಸ್ಟು ನಟ, ಜನ, ಅರ. ನೆಕ್ಸ್ಟು ಮೂರನೇದು ವಚನ, ವಚನ, ಚಮಚ, ಚಮಚ. ನೆಕ್ಸ್ಟು ನಯನ, ನಯನ, ಉದಯ, ಉರಗ, ಸಮಯ, ಚಟಪಟ, 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 ಸರಸರ, ಸರಸರ. ನೆಕ್ಸ್ಟ್ ಲಾಸ್ಟ್ ಲೈನು ಗರಗಸ, ಗರಗಸ, ಮದಗಜ, ಮದಗಜ, ಜನಮನ, ಜನಮನ. ನೆಕ್ಸ್ಟು ಲಾಸ್ಟ್ ಒನ್ನು ಅರಸ. ಹೀಗೆ ನಾವು ಮೂರನೇ ಪಾಠದಲ್ಲಿ ನೋಡ್ತೀವಿ. ನೋಡಿ, ಕಲಿತಂತಹ ಅಕ್ಷರಗಳ್ಯಾವು? ರಾಗ, ಸಾದ, ಜಾವು, ಮಾಬಾನ, ಪಾಯ, ವ, ಟಾಚ. ಪಾಠ 1, ಪಾಠ 2, ಪಾಠ 3. ಈ ಅಕ್ಷರಗಳಿಂದ ಆಗಿರುವಂತಹ ಪದಗಳು: ಜಯ, ಪಟ, ಪದ, ಮರ; ನಯ, ನಟ, ಜನ, ಅರ; ವಚನ, ಚಮಚ, ನಯನ, ಉದಯ; ಉರಗ, ಸಮಯ, ಚಟಪಟ, ಸರಸರ; ಗರಗಸ, ಮದಗಜ, ಜನಮನ, ಅರಸ. ಅದನ್ನೇ ನಾವಿಲ್ಲಿ ಬರೆಯೋದು. 2ನೇ ತರಗತಿ ಭಾಗ 1ರ ಪಾಠ 4. ಭಾಗ 1 ಪಾಠ 4 ಕಲಿ ಕನ್ನಡ ಪಠ್ಯಪುಸ್ತಕ 2ನೇ ತರಗತಿಯ ಪಾಠ 4ರಲ್ಲಿ ಬರ್ತಕ್ಕಂತಹ ಅಕ್ಷರಗಳು: ಲ, ಡ, ಇ, ಊ, ಕ. ನೋಡಿ, ಲ, ಡ, ಇ, ಊ, ಕ. ನೆಕ್ಸ್ಟು ಚಿತ್ರ ನೋಡಿ ಪದ ಹೇಳಿ ಅಂತ ಕೊಟ್ಟಿದ್ದಾರೆ. ಚಿತ್ರವನ್ನು ನೋಡ್ತಾ ಪದ ಯಾವುದು ಅಂತ ಹೇಳಬೇಕು. ಲ, ಸಲಗ, ಸಲಗ; ಡ, ಕಡಗ, ಡ, ಕಡಗ; ಇ, ಇನ, ಇ, ಇನ; ಊ, ಊಟ, ಊ, ಊಟ; ಕ, ಕರಗ, ಕ, ಕರಗ. ನೆಕ್ಸ್ಟ್ ಪೇಜನ್ನು ಟರ್ನ್ ಮಾಡಿದಾಗ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಿ ಅಂತ ಕೇಳಿದ್ದಾರೆ. ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡಬೇಕು. ಲ, ಡ, ಇ, ಊ, ಕ. ಮತ್ತೊಮ್ಮೆ ಲ, ಡ, ಇ, ಊ, ಕ. ನೆಕ್ಸ್ಟು ಅಕ್ಷರಗಳನ್ನು ನೋಡಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಕ್ಷರಗಳನ್ನು ನೋಡಿಬಿಟ್ಟು ಈ ಅಕ್ಷರಗಳನ್ನು ಬರೀಬೇಕಾಗಿದೆ. ಮೊದಲಿಗೆ ಲ ಅಕ್ಷರ ಬರೆಯೋದು ಆರೋ ಮಾರ್ಕನ್ನು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಆರೋ ಮಾರ್ಕ್ ಮುಖಾಂತರ ಲ ಅಕ್ಷರವನ್ನು ಬರೀಬೇಕು ದುಂಡಾಗಿ. ರೈಟ್ ನೀಟ್ಲಿ. ಡ, ಡ, ಇ, ಇ. ನೆಕ್ಸ್ಟು ಊ, ಲೆಟರ್ ಊ. ಕ, ಕ. ಈಗ ಸೇಮ್ ಅಕ್ಷರಗಳನ್ನು ಇಲ್ಲಿ ನಾವು ರಿಪೀಟ್ ಮಾಡಬೇಕು. ಲ, ಡ, ಇ, ಊ,
ಕ. ನೆಕ್ಸ್ಟು ಸೇಮ್ ಅಕ್ಷರಗಳನ್ನು ಹೇಳ್ತಾ ರಿಪೀಟ್ ಮಾಡಬೇಕು. ಳ, ಡ, ಇ, ಊ, ಕ, ಕ. ನೆಕ್ಸ್ಟು ಪದ ಓದಿ ಬರೆಯಿರಿ ಅಂತ ಕೇಳಿದ್ದಾರೆ. ಪದಗಳನ್ನು ಓದ್ತಾ ಈ ಪದಗಳನ್ನು ಬರೀಬೇಕು. ಜಲ, ಇನ, ಊಟ, ಕದ, ಕಡ, ಲವ, ಕಚ, ಊನ, ಲಯ, ಕರ, ಬಲ, ಕದನ, ಉದಕ, ಕಡಜ, ಕಡಗ. ಈಗ ಈ ಪದಗಳನ್ನು ಓದಿದ್ದಾಯಿತು. ಈಗ ಬರೀಬೇಕು. ಅಗಲ, ಕರಗ, ಲಕಲಕ, ಕಲಕಲ, ಕಟಕಟ. ಈಗ ಬರೆಯೋದನ್ನು ನೋಡೋಣ. ಮೊದಲನೇದು ಜ ಲ, ಜಲ. ಈ ನ, ಇನ. ಊ ಟ, ಊಟ. ಕ ದ, ಕದ. ಕ ಡ, ಕಡ. ಲ ವ, ಲವ. ಕ ಚ, ಕಚ. ಊ ನ, ಊನ. ಲ ಯ, ಲಯ. ಕ ರ, ಕರ. ಬ ಲ, ಬಲ. ಕ ದ ನ, ಕದನ. ಉ ದ ಕ, ಉದಕ. ಕ ಡ ಜ, ಕಡಜ. ಕ ಡ ಗ, ಕಡಗ. ನೆಕ್ಸ್ಟು ಆ ಗ ಲ, ಅಗಲ. ಕ ರ ಗ, ಕರಗ. ಲ ಕ ಲ ಕ, ಲಕಲಕ. ಕ ಲ ಕ ಲ, ಕಲಕಲ. ಕ ಟ ಕ ಟ, ಕಟಕಟ. ನೋಡಿದ್ವಲ್ಲ ಈ ಅಕ್ಷರಗಳನ್ನು. ನೆಕ್ಸ್ಟ್ ಮೇನಲ್ಲಿ ಚುಕ್ಕಿ ಸೇರಿಸಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಚುಕ್ಕಿಯನ್ನು ಸೇರಿಸ್ತಾ ಪದವನ್ನು ಬರೀಬೇಕು. ಮೊದಲನೇದು ಚುಕ್ಕಿಯನ್ನು ಸೇರಿಸಿ ಪದವನ್ನು ಬರೀತಾ ಇದ್ದೀವಿ. ಜಲ, ಜಲ. ಕ ರ ಗ, ಕರಗ. We need to join the dots and write the letters. While writing, we need to say the letter name and write. Ka, la, ra, va, kalarava. Next to u, na, una. Like this, we need to join the dots and write the letter. Da, kada. Now we need to write these words. Jala, karaga,
ಕಲರವ, ಊನ, ಕಡ. Like this only we need to write one more line. Then next main, ಚಿತ್ರ ತೋರಿಸಿ ಪದ ಬರೆಯಿರಿ. See the picture and we should write the picture name. ಚಿತ್ರ 1, picture 1, ಮರ, ಮರ. Second one, door, in Kannada ಬಾಗಿಲು, ಬಾಗಿಲು. Sunrise, in Kannada ಇನ, ಇನ, sunrise. ಕಡಗ, ಬ್ರಾಸ್ಲೆಟ್, ಕಡಗ. ನೋಡಿ, ಮರ, ಬಾಗಿಲು, ಇನ, ಕಡಗ. ನೆಕ್ಸ್ಟ್ ಪೇಜನ್ನು ಟರ್ನ್ ಮಾಡಿದ್ರೆ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಅಕ್ಷರ ಬರೆಯಿಸಿ. ಬರೆಸಿ. We need to write suitable letter in the pillar. ಒಂದನೇದು ಸ, ಸ, ಲ, ಗ. We need to write ಲ ಅಕ್ಷರ. ಸಲಗ. ಸಲಗ means elephant. ಸಲಗ. ಈ ಕರೆಕ್ಟ್ ಪದವನ್ನು we need to write here. We need to write correct word here. ಸಲಗ. ನೆಕ್ಸ್ಟ್ ಟ, ಊ. We need to write ಊ letter. ಊ, ಟ, ಊಟ. ಊ, ಟ, ಊಟ. ನೆಕ್ಸ್ಟ್ ಕ letter we need to write here. ಕ, ದ, ನ, ಕದನ. Correct word we need to write here, ಕದನ. Next ತ, ಬ, ಲ, ಲ letter, ತಬಲ. ತ, ಬ, ಲ. ನೆಕ್ಸ್ಟ್ we need to ಸೂಚಿತ ಅಕ್ಷರಗಳಿರುವ ಪದಗಳನ್ನು ಆರಿಸಿ ಆಯಾ ಚೌಕದಲ್ಲಿ ಬರೆಯಿರಿ. we need to write ಈ ಅಕ್ಷರದಿಂದ ಆರಂಭ ಆಗಿರುವಂತಹ ಪದಗಳನ್ನು ಚೂಸ್ ಮಾಡಿ ಇಲ್ಲಿ ಬರೀಬೇಕು. we need to select which letter starts from la, which word starts from la. okay, la ಇದೆ, ಲವ, ಲವ. ಡ, ಡ, ಕಡಗ. This letter must be in the word. Next to E, ina. ಊ, ಊಟ. ಕ, ಕರಗ. ಸಿ, ಲ ಸೂಚಿತ ಪದಗಳು ಲ, ಲವ, ಡ, ಕಡಗ, ಇ, ಇನ, ಊ, ಊಟ, ಕ, ಕರಗ. ನೆಕ್ಸ್ಟ್ ಇಲ್ಲಿ ಪದಗಳನ್ನು ಸೂಚಿಸಿದ್ದಾರೆ. ಅಕ್ಷರದ ಒಂದು ಪದಗಳನ್ನು ನಾವಿಲ್ಲಿ ಬರೆದಿದ್ದೀವಿ. ನೆಕ್ಸ್ಟು ಕಲಿತ ಅಕ್ಷರ ಪದಗಳನ್ನು ಓದಿ ಅಂತ ಕೇಳಿದ್ದಾರೆ. ಕಲಿತಂತಹ ಅಕ್ಷರಗಳು ಮತ್ತು ಪದಗಳನ್ನು ನೋಡ್ತಾ ಇದ್ದೀವಿ. ರಾಗ, ಸಾದಾಹ, ಜ, ಉ, ಮ, ಬನ, ಪಾಯ, ವಾಟಾಚ, ಲಾಡ, ಇ, ಊ, ಕ. ಈಗ ಪದಗಳು ಊಟ, ಕದ, ಲಯ, ದಡ, ಇನ, ನರ, ಕಸ, ಜನ, ಚರಕ, ಕದನ, ನಯನ, ವದನ, ಸಮಯ, ವಚನ, ಪವನ, ಉದಯ, ಅರಸ, ಚಟಪಟ, ಮದಗಜ, ಮದರಸ, ಪಟಪಟ, ಕಲರವ, ಊರದನ, ಊರಜನ. ಈಗ ಸೇಮ್ ಪದಗಳನ್ನು we need to write here. Same words we need to write here. ಊ, ಟ,
ಸಿ ಫಸ್ಟ್ ವರ್ಡ್ ಏನಿದೆ ಊಟ. ಸೆಕೆಂಡ್ ಒನ್ ಕ ದ ಕದ. ಲ ಯ ಲಯ. ದ ಡ ದಡ. ಇ ನ ಇನ. ನ ರ ನರ. ಕ ಸ ಕಸ. ಜ ನ ಜನ. ಚ ರ ಕ ಚರಕ. ಕ ದ ನ ಕದನ. ನ ಯ ನ ನಯನ. ವ ದ ನ ವದನ. ಸ ಮ ಯ ಸಮಯ. ವ ಚ ನ ವಚನ. ಪ ವ ನ ಪವನ. ಉ ದ ಯ ಉದಯ. ಅ ರ ಸ ಅರಸ. ಚ ಟ ಪ ಟ ಚಟಪಟ. ಮ ದ ಗ ಜ ಮದಗಜ. ನೆಕ್ಸ್ಟ್ ಮದರಸ. ಮ ದ ರ ಸ ಮದರಸ. ನೆಕ್ಸ್ಟ್ ಪ ಟ ಪ ಟ ಪಟಪಟ. ಕ ಲ ರ ವ ಕಲರವ. ಊರ ದನ ಊರದನ. ಊರ ಜನ ಊರ ಜನ. ನೋಡಿ ಕೊಟ್ಟಿರೋ ಪದಗಳನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಊಟ, ಕದ, ಲಯ, ದಡ, ಇನ, ನರ, ಕಸ, ಜನ, ಚರಕ, ಕದನ, ನಯನ, ವದನ, ಸಮಯ, ವಚನ, ಪವನ, ಉದಯ, ಅರಸ, ಚಟಪಟ, ಮದಗಜ, ಮದರಸ, ಪಟಪಟ, ಕಲರವ, ಊರದನ, ಊರಜನ. ಇದು ಕಲಿಕನ್ನಡ 2ನೇ ತರಗತಿಯ ಭಾಗ 1ರ ಪಾಠ 3 ಲ ಡ ಇ ಉ ಕ.